ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾ ಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 256. ಈಗ ನಾನು ಕೂಡ ಧೈರ್ಯಗಿಟ್ಟರೆ ಆರಾಧ್ಯ ಇನ್ನೂ ಹೆದರುತ್ತಾಳೆ. ನನ್ನನ್ನು ಕಿಡ್ನಾಪ್ ಮಾಡಿಸಿದವರು ಯಾರು ಎಂದು ಮೊದಲು ತಿಳಿದುಕೊಳ್ಳಬೇಕು ಎಂದು ಯೋಚಿಸಿದವಳು, ಆಯಿತು ಸರ್, ನಾವು ಇನ್ನೂ ಮಾತನಾಡುವುದಿಲ್ಲ ಎಂದು ಸುಮ್ಮನಾಗಿ ಆರಾಧ್ಯಗೆ ಕಣ್ಣಿನಲ್ಲಿಗೆ ಸುಮ್ಮನಿರು ಎಂದು ಸನ್ನೆ ಮಾಡಿದಳು. ಅಷ್ಟರಲ್ಲಿ ಇನ್ನೊಬ್ಬ ದಾಂಡಿಗ ಬಂದು, ಏಯ್ ಅಣ್ಣ ಬಂದರು ಬಾರೋ ಎಂದು ಅಲ್ಲಿದ್ದವರನ್ನೆಲ್ಲ ಕರೆದುಕೊಂಡು ಹೋದನು. ನಮ್ಮನ್ನು ಕಿಡ್ನಾಪ್ ಮಾಡಿರುವವನು ಯಾರು ಎಂದು ತಿಳಿದುಕೊಳ್ಳುವ ಕುತೂಹಲ ಶರದಿಗೆ ಹೆಚ್ಚಾಗಿತ್ತು. ಅವನು ಯಾರು ಎಂದು ಸುತ್ತಲೂ ನೋಡುತ್ತಿದ್ದಳು. ಹೇಗಿದ್ದಾರೆ ಇಬ್ಬರು ಎಂದು ಹೇಳುತ್ತಲೇ ಒಳ ಬಂದಿದ್ದವನನ್ನು ನೋಡಿ ಜಯಂತ್ ಎಂದು ಉಸಿರಿದಳು ಆರಾಧ್ಯ. ಅವನ ಹಿಂದೆ ಬಂದವಳನ್ನು ನೋಡಿ ನಿಶಾ ಎಂದು ಉಸಿರಿದಳು ಶರದಿ. ತುಂಬ ಮಾತಾಡ್ತಿದ್ದಾರೆ ಅಣ್ಣ ಎಂದು ಹೇಳಿದವನ ಮಾತು ಕೇಳಿ ಏನನ್ನೋ ಸಾಧಿಸಿದೆ ಎನ್ನುವ ವಿಜಯದ ನಗೆಯಿಂದ ಇಬ್ಬರು ಇವರ ಬಳಿಗೆ ಬಂದಿದ್ದರು. ಕಣ್ಣಿಗೆ ಹಾಕಿದ ಕನ್ನಡಕವನ್ನು ತೆಗೆದು ನಗುತ್ತಲೇ ಆರಾಧ್ಯಳ ಬಳಿಗೆ ಬಂದವನು ಅವಳ ಮುಖದ ಮೇಲಿನ ಬೆವರನ್ನು ನೋಡಿ ಕೋಪಗೊಂಡವನು ತನ್ನ ಚೇಲನನ್ನು ಕರೆದನು. ಅವನು ಬರುತ್ತಿದ್ದ ಹಾಗೆ ಒಡನೆ ಅವನ ಕಪಾಳಕ್ಕೆ ಬರಿಸಿ, ಏನೋ ಇದು, ನನ್ನ ಡಾರ್ಲಿಂಗ್ ಬೆವರುತ್ತಿದ್ದಾಳೆ, ಅವಳಿಗೆ ಏನೂ ಆಗಬಾರ್ದು ಎಂದು ಹೇಳಿರಲಿಲ್ಲವಾ, ಮೊದಲು ಒರೆಸು ಎಂದನು. ಅವನು ತನ್ನ ಕಿಸೆಯಿಂದ ಕರ್ಚಿಫ್ ತೆಗೆಯುತ್ತಿದ್ದ ಹಾಗೆ, ನೋ ನೋ, ನೀನು ನನ್ನನ್ನು ಮುಟ್ಟಬೇಡ, ಒರೆಸುತ್ತೇನೆ ಎಂದು ಅವನ ಕೈಯಿಂದ ಕರವಸ್ತ್ರವನ್ನು ತೆಗೆದುಕೊಂಡು ಆರಾಧ್ಯಳ ಮುಖದ ಬಳಿ ಹಿಡಿಯುತ್ತಿದ್ದ ಹಾಗೆ ಹೆದರಿ ಹಿಂದೆ ವಾಲಿದಳು. ಏನೂ ಆಗುವುದಿಲ್ಲ ಆರಾಧ್ಯ, ಹೆದರ್ಬೇಡ, ನೋಡಿಲಿ ಎಷ್ಟೊಂದು ಬೆವರ್ತಿದ್ದೀಯಾ ಎಂದು ಹೇಳುತ್ತಲೇ ಅವಳ ಬೆವರನ್ನು ಒರೆಸತೊಡಗಿದನು. ಅವನು ಬೆವರು ಒರೆಸುತ್ತಿದ್ದರೆ ಇವಳಿಗೆ ಮೈ ಮೇಲೆ ಕೆಂಡ ಸುರಿದ ಹಾಗೆ ಆಗುತ್ತಿತ್ತು. ನಮ್ಮನ್ನು ಯಾಕೋ ಇಲ್ಲಿಗೆ ಎಳೆದುಕೊಂಡು ಬಂದಿದ್ದೀಯಾ, ನಿನಗೆ ಏನು ಬೇಕು ಎಂದು ಕೋಪದಲ್ಲಿಯೇ ಕೇಳಿದಳು ಶರದಿ. ಅವಳು ಹಾಗೆ ಎನ್ನುತ್ತಿದ್ದ ಹಾಗೆ ಒಡನೆ ಅವಳ ಕೆನ್ನಿಗೆ ಬಾರಿಸಿದ ನಿಶಾ, ನನಗೆ ನಿನ್ನ ಗಂಡ ಬೇಕು, ಕೊಡ್ತೀಯಾ ಎಂದಳು. ಅಂದರೆ ಇವರು ಇಷ್ಟು ದಿನ ನಮ್ಮ ಮೇಲೆ ಹಗೆ ಸಾಧಿಸಿ ಈಗ ಈ ರೀತಿ ಸೇರು ತೀರಿಸಿಕೊಳ್ಳುತ್ತಿದ್ದಾರಾ ಎಂದು ಯೋಚಿಸಿದವಳಿಗೆ ಭಯ ಹೆಚ್ಚಾಗಿತ್ತು. ನಿಶಾ, ಏನು ಮಾಡ್ತಿದ್ದೀಯಾ, ಈಗ ಬಂದು ಗಂಡ ಬೇಕು ಎಂದರೆ ಹೇಗೆ? ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಜೀವಕ್ಕಿಂತ ಪ್ರೀತಿಸುತ್ತಾರೆ, ಆಗಿದ್ದಾಗ ಇದೆಂತಹ ಹುಚ್ಚುತನ ಎಂದು ಆರಾಧ್ಯ ಹೇಳುತ್ತಿದ್ದ ಹಾಗೆ, ಹುಚ್ಚುತನ ಅಲ್ಲ ಆರಾಧ್ಯ, ಪ್ರೀತಿ. ನಮ್ಮ ಪ್ರೀತಿಗೆ ಮೋಸ ಮಾಡಿದ್ದು ನೀವುಗಳು. ನಾನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ. ಆ ಪ್ರೀತಿಗೆ ನನಗೆ ಸಿಕ್ಕಿದ್ದು ನಿನ್ನ ತಿರಸ್ಕಾರವೆಂಬ ಉಡುಗೊರೆ. ನನ್ನನ್ನೇ ತಿರಸ್ಕಾರ ಮಾಡಿ ಆ ಬಿಕಾರಿಯನ್ನು ಮದುವೆಯಾಗಿ ಅವನ ಪಿಂಡವನ್ನು ನಿನ್ನ ಹೊಟ್ಟೆಯಲ್ಲಿ ಹೊತ್ತುಕೊಂಡಿದ್ದೀಯಾ? ನನಗೆಷ್ಟು ಕೋಪ ಬರಬೇಡ ಎಂದು ಕುರ್ಚಿಯ ಮೇಲೆ ಕೈ ಇರಿಸಿ ಅವಳ ಮುಂದೆ ಮುಖದ ಬಳಿ ಬಾಗಿ ಕೋಪದಲ್ಲಿ ಹೇಳುತ್ತಿದ್ದ ಹಾಗೆ, ಮೊದಲು ಹೆದರಿಕೆಯಾದರೆ ತನ್ನ ಮಗುವನ್ನು ಪಿಂಡ ಎಂದಿದ್ದು ಸಹಿಸಲು ಆಗಲಿಲ್ಲ ಅವಳಿಗೆ. ಮತ್ತೆ ಅವನೇ ಮಾತು ಮುಂದುವರಿಸಿ, ಇನ್ನು ಆ ನಿನ್ನ ಅಣ್ಣ ನನ್ನ ತಂಗಿಗೆ ಮೋಸ ಮಾಡಿ ಇವಳನ್ನು ಕಟ್ಟಿಕೊಂಡಿದ್ದು ಅಲ್ಲದೆ ನನ್ನ ತಂಗಿಗೆ ಅದೆಷ್ಟು ಅವಮಾನ ಮಾಡಿದ. ನಮಗೆ ಅಷ್ಟೆಲ್ಲ ಮಾಡಿರುವ ನಿಮ್ಮನ್ನು ನಾನು ಸುಮ್ಮನೆ ಬಿಡಬೇಕಾ ಎಂದು ಹೇಳಿದವನ ಮಾತು ಕೇಳಿ, ಪ್ರೀತಿಯನ್ನು ಬಲವಂತದಿಂದ ಪಡೆಯಲು ಆಗುವುದಿಲ್ಲ. ಮದುವೆಯಾಗಿ ಚೆನ್ನಾಗಿರುವಾಗ ಈಗ ಬಂದು ಆ ರೀತಿ ಹೇಳಿದರೆ ಏನು ಮಾಡಲು ಆಗುವುದಿಲ್ಲ. ಪ್ಲೀಸ್ ನಮ್ಮನ್ನು ಬಿಟ್ಟು ಬಿಡಿ ಎಂದು ವಿನಂತಿಸಿದಳು ಶರದಿ. ಈ ಬಾರಿ ಕೋಪಗೊಂಡ ನಿಶಾ ಶರದಿಯ ಮುಡಿಗೆ ಕೈ ಹಾಕಿ, ಏನೋ ಮಾಡಲು ಆಗುವುದಿಲ್ಲ ಎಂದು ಹೇಳ್ಬೇಡ. ನಮಗೆ ಮೋಸ ಮಾಡಿ ನೀವು ಸುಖವಾಗಿರುವುದನ್ನು ನೋಡಿಕೊಂಡು ನಾವು ಸುಮ್ಮನಿರಬೇಕಾ? ಅದರಲ್ಲೂ ನಿನ್ನಿಂದ ಆತನು ನನಗೆ ಕಡಿಮೆ ಅವಮಾನ ಮಾಡಿದ್ದಾನ. ಇದಕ್ಕೆಲ್ಲ ತಿರುಗೇಟು ನೀಡುವುದು ಬೇಡವಾ? ನಿಮ್ಮನ್ನು ನಾವು ಸುಮ್ಮನೆ ಬಿಟ್ಟರೆ ನಾವು ಕೈಲಾಗದ ಏಡಿಗಳಾಗುತ್ತೇವೆ ಎಂದಳು. ಅವಳು ಶರದಿಯ ಮುಡಿ ಹಿಡಿದಿದ್ದರಿಂದ ಅದರ ನೋವಿಗೆ ಮುಖ ಕಿವುಚಿದವಳಿಗೆ ಕಣ್ಣೀರು ಇಳಿಯುತ್ತಲಿದ್ದವು. ನಿಶಾ, ಏನು ಮಾಡ್ತಿದ್ದೀಯಾ, ನಿನಗೆ ಮನುಷ್ಯತ್ವ ಇಲ್ವಾ, ಬಿಡು ಅವಳನ್ನು ಎಂದು ಪ್ರಯಾಸದಲ್ಲೇ ನುಡಿದಳು ಆರಾಧ್ಯ. ಅದಾಗಲೇ ಅವಳ ಹೊಟ್ಟೆ ನೋವಿಗೆ ಸುಸ್ತು ಆವರಿಸುತ್ತಿತ್ತು. ಅವಳನ್ನು ನೋಡಿದವನು, ನೀನು ಆಯಾಸ ಮಾಡಿಕೊಳ್ಬೇಡ ಡಾರ್ಲಿಂಗ್, ನೀನು ನೊಂದುಕೊಳ್ಳುವುದನ್ನು ನನ್ನಿಂದ ನೋಡಲು ಆಗುವುದಿಲ್ಲ. ನಾನು ನಿನಗೆ ಏನೂ ಮಾಡೋದಿಲ್ಲ, ನಿನ್ನ ಹೊಟ್ಟೆಯಲ್ಲಿರುವ ಪಿಂಡವನ್ನು ಸಾಯಿಸುತ್ತೇನೆ ಎನ್ನುತ್ತಿದ್ದ ಹಾಗೆ ಆರಾಧ್ಯಳಿಗೆ ಸಿಡಿಲು ಬಡಿದಂತಾಯಿತು.
ಅವನ ಮಾತು ಕೇಳಿಯೇ ಕಣ್ಣಿಗೆ ಕತ್ತಲಾವರಿಸಿತು. ಶರದಿ ಇದಕ್ಕೆ ಹೊರತಾಗಿರಲಿಲ್ಲ. ಅವಳ ಉಸಿರು ನಿಂತಂತಾಯಿತು. ಏನು ಹೇಳ್ತಿದ್ದೀಯಾ? ನನ್ನ ಮಗುವನ್ನು ಸಾಯಿಸ್ತೀಯಾ? ಬೇಡ ಜಯಂತ್, ನನ್ನ ಮಗುವಿಗೆ ಏನು ಮಾಡಬೇಡ ಎಂದು ಹೆದರಿಕೆಯಿಂದಲೇ ಹೇಳಿದಳು ಆರಾಧ್ಯ. ನೋಡು ಜಯಂತ್, ನನಗೆ ಏನಾದರೂ ಮಾಡು, ಆದರೆ ಆರಾಧ್ಯಗೆ ಏನು ಮಾಡಬೇಡ, ಅವಳನ್ನು ಬಿಟ್ಟು ಬಿಡು ಎಂದು ಶರದಿ ಹೇಳುತ್ತಿದ್ದ ಹಾಗೆ, ಅದು ಹೇಗೆ ಆಗುತ್ತೆ? ಎಲ್ಲಿ ಹೊಡೆದರೆ ನೋವಾಗುತ್ತೋ ಅಲ್ಲಿಗೆ ಹೊಡಿಬೇಕು. ಅವಳು ನನಗೆ ಮಾಡಿದ ಮೋಸಕ್ಕೆ ತನ್ನ ಮಗುವನ್ನು ಕಳೆದುಕೊಂಡು ಜೀವನ ಪರ್ಯಂತ ಕೊರಗಬೇಕು ಎಂದು ನಕ್ಕನು. ಅವನ ನಗು ಶರದಿಯ ಕೋಪವನ್ನು ಹೆಚ್ಚುವಂತೆ ಮಾಡಿತು. ವಿನಾಶಕಾಲೇ ವಿಪರೀತ ಬುದ್ಧಿ ಎನ್ನುವ ಹಾಗೆ ನಿನಗೆ ಹೋಗುವ ಕಾಲ ಹತ್ತಿರ ಬಂದಿದೆ. ನನ್ನ ಗಂಡ ಇಲ್ಲಿಗೆ ಬಂದರೆ ನೀನು ಹುಟ್ಟಿದ್ದೆ ಎನ್ನುವ ಕುರುಹು ಇಲ್ಲದ ಹಾಗೆ ಮಾಡ್ತಾನೆ. ಬಹುಶಃ ಇದೇ ನಿನ್ನ ಕೊನೆಯ ನಗು ಎನಿಸುತ್ತದೆ. ಅದೆಷ್ಟು ಬೇಕೋ ಅಷ್ಟು ನಗು. ಇನ್ಮುಂದೆ ನಿನಗೆ ನಗುವ ಅವಕಾಶ ಇರುವುದಿಲ್ಲ. ನೀನು ಈಗ ನಮಗೆ ಏನೇ ಮಾಡಿದರೂ ಗೆಲ್ಲುವುದು ಧರ್ಮ. ಒಂದಲ್ಲ ಒಂದು ದಿನ ಅಧರ್ಮ ಅಳಿಯಲೇಬೇಕು. ಒಬ್ಬ ತುಂಬು ಗರ್ಭಿಣಿಯನ್ನು ಹಿಡಿದು ಎದರಿಸುತ್ತಿರುವ ನೀನು ಏಡಿಯಲ್ಲದೆ ಮತ್ತೇನು? ಬಹುಶಃ ನಿನ್ನಂತಹ ಏಡಿ ಯಾರೂ ಇರಲು ಸಾಧ್ಯವಿಲ್ಲ. ಎದುರಿಗೆ ನಿಂತು ಹೋರಾಡಲು ಧೈರ್ಯವಿಲ್ಲದೆ ಈ ರೀತಿ ನಮ್ಮನ್ನು ಹಿಡಿದಿದ್ದೀಯಾ? ನೀನು ಮಾಡಿರುವ ಇದೊಂದು ತಪ್ಪಿಗೆ ನೀನು ಊಹಿಸದೇ ಇರುವ ಶಿಕ್ಷೆ ನಿನಗೆ ಸಿಗುತ್ತದೆ. ಒಲಿದರೆ ನಾರಿ, ಮುನಿದರೆ ಮಾರಿ ಎನ್ನುವ ಹಾಗೆ ಇಷ್ಟರವರೆಗೂ ಅವನ ಮುಂದೆ ಸಮಾಧಾನದಲ್ಲಿ ಮಾತನಾಡುತ್ತಿದ್ದವಳು ಈಗ ಕಣ್ಣನ್ನು ಕೆಂಪಡರಿಸಿ ಕಾಳಿಯ ರೂಪ ತಾಳಿ ಧ್ವನಿ ಏರಿಸಿ ಅಬ್ಬರಿಸುತ್ತಿದ್ದಳು. ಅವಳು ಆಡುತ್ತಿದ್ದ ಒಂದೊಂದು ಮಾತು ಇವನ ಒಡಲಿಗೆ ಇರಿದಂತಾಗಿ ಒಡನೆ ಶರದಿಯ ಕಪಾಳಕ್ಕೆ ಬಾರಿಸಿದವನು, ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಬಗ್ಗೆ ಈ ರೀತಿಯೆಲ್ಲ ಮಾತಾಡ್ತಿದ್ದೀಯಾ? ನಿನ್ನನ್ನು ಇಷ್ಟು ಹೊತ್ತು ಮಾತನಾಡಲು ಬಿಟ್ಟಿದ್ದೇ ನನ್ನ ತಪ್ಪು ಎಂದವನು, ಏನ್ರೋ ಮುಖ ನೋಡ್ತಿದ್ದೀರಾ, ತಗೋಬಂದ್ರೋ ಅದನ್ನು ಎಂದು ಹೇಳಿದನು. ಅವನು ಹೊಡೆದ ಹೊಡೆತಕ್ಕೆ ತತ್ತರಿಸಿದ ಶರದಿಗೆ ತಲೆ ಸುತ್ತು ಬಂದು ತುಟಿ ಸೀಳಿ ರಕ್ತ ಬರಲು ಶುರುವಾಯಿತು. ಶರದಿಯ ತುಟಿಯಲ್ಲಿ ರಕ್ತ ಬಂದಿದ್ದನ್ನು ನೋಡಿ ಶರದಿ, ರಕ್ತ ಎಂದು ಕೂಗಿದಳು. ಜಯಂತ್, ಪ್ಲೀಸ್ ನಮ್ಮನ್ನು ಬಿಟ್ಟು ಬಿಡು ಎಂದು ಅಳುತ್ತಲೇ ಹೇಳಿದಳು. ನಿಮ್ಮನ್ನು ಬಿಡುವುದಕ್ಕಲ್ಲ ಇಲ್ಲಿಗೆ ಕರೆದುಕೊಂಡು ಬಂದಿರುವುದು ಎಂದು ಹೇಳಿದವನು ಒಬ್ಬ ಹಿಡಿದು ಬಂದ ಸಿರೆಂಜನ್ನು ತನ್ನ ಕೈಗೆ ತೆಗೆದುಕೊಂಡಿದ್ದನು. ಆ ಸಿರೆಂಜ್ ನೋಡುತ್ತಿದ್ದ ಹಾಗೆಯೇ ಆರಾಧ್ಯಳ ಹೊಟ್ಟೆ ನೋವು ಹೆಚ್ಚಾಯಿತು. ಅಮ್ಮ, ಹೊಟ್ಟೆ ನೋವು ಎಂದು ಒಂದೇ ಸಮ ಕುಳಿತಲ್ಲಿಯೇ ಕೂಗತೊಡಗಿದಳು. ಕಾಲುಗಳನ್ನು ಕಟ್ಟಿದ್ದರಿಂದ ಕಾಲುಗಳನ್ನು ಸಹ ಅವಳಿಗೆ ಅಲುಗಾಡಿಸಲು ಆಗಲಿಲ್ಲ. ಶರದಿ ಕೂಡ ಬೇಡ ಜಯಂತ್ ಎಂದು ಕೂಗಿದ್ದಳು. ಅಣ್ಣ ತಂಗಿ ಇಬ್ಬರು ರಕ್ಕಸನಗೆಯನ್ನು ನಗುತ್ತಲೇ ಆರಾಧ್ಯಳ ಬಳಿಗೆ ಹೋಗಿದ್ದರು. ಇದನ್ನು ನಿನ್ನ ದೇಹಕ್ಕೆ ಇಂಜೆಕ್ಟ್ ಮಾಡುತ್ತೇನೆ, ಹೆಚ್ಚಿಗೆ ಏನೂ ನೋವಾಗುವುದಿಲ್ಲ. ಅರ್ಧ ಗಂಟೆಯಲ್ಲಿ ಮಗು ಶಿವನ ಪಾದ ಸೇರುತ್ತದೆ ಎಂದು ನಗುತ್ತಲೇ ಆರಾಧ್ಯಳ ಬಳಿ ಹೋಗಿದ್ದನು. ನೋಡು ಜಯಂತ್, ನನಗೆ ಏನಾದರೂ ಮಾಡು, ಆದರೆ ಆರಾಧ್ಯಳನ್ನು ಬಿಟ್ಟು ಬಿಡು. ಮಗುವಿಗೆ ಏನು ಮಾಡಬೇಡ. ಇನ್ನು ಕಣ್ಣೇ ಬಿಡದ ಹಸುಗೂಸು ನಿನಗೆ ಏನು ಮಾಡಿದೆ ಹೇಳು? ಪ್ಲೀಸ್ ಅವಳನ್ನು ಬಿಟ್ಟು ಬಿಡು ಎಂದು ಅಳುತ್ತಲೇ ಕೂಗಿದಳು ಶರದಿ. ನಿನ್ನನ್ನು ಕೂಡ ಬಿಡುವುದಿಲ್ಲ ಕಣೆ. ಅಣ್ಣ ಅವಳ ಮಗುವನ್ನು ಸಾಯಿಸಿದರೆ ನಾನು ನಿನ್ನನ್ನು ಸಾಯಿಸುತ್ತೇನೆ. ನಿನ್ನನ್ನು ಸಾಯಿಸಿದರೆ ನಾನು ಜೈಲಿಗೆ ಹೋಗುತ್ತೇನೆ ಎನ್ನುವುದು ನನಗೆ ಗೊತ್ತು. ಅದರ ಬಗ್ಗೆ ನನಗೆ ಯಾವುದೇ ಬೇಸರ ಇಲ್ಲ. ಅದರ ಬದಲಾಗಿ ನಮ್ಮ ಸೇಡನ್ನು ತೀರಿಸಿಕೊಂಡೆ ಎನ್ನುವ ಆತ್ಮತೃಪ್ತಿ ಇರುತ್ತದೆ. ನನ್ನ ಪ್ರೀತಿಯನ್ನು ಕಿತ್ತುಕೊಂಡು ಬಹಳ ಖುಷಿಯಾಗಿದ್ದೀಯಾ ಅಲ್ವಾ? ಇವತ್ತಿಗೆ ಆ ನಿನ್ನ ಖುಷಿ ಕೊನೆಯಾಗುತ್ತಿದೆ. ಒಳ್ಳೆಯ ಮಾತಿನಿಂದ ನೀವುಗಳು ಕೇಳಲಿಲ್ಲವಲ್ಲ, ಅದಕ್ಕೆ ನಾವು ಈ ದಾರಿ ಹಿಡಿದದ್ದು ಎಂದು ಕೋಪದಲ್ಲಿ ಇಳಿದಳು ನಿಶಾ. ತಾನು ಸತ್ತರೂ ಪರವಾಗಿಲ್ಲ, ಎದುರಿಗಿರುವವರು ಜೀವಂತವಾಗಿ ಇರಬಾರದು ಎನ್ನುವ ಮನಸ್ಥಿತಿಯಲ್ಲಿ ನಿಂತಿದ್ದಳು ನಿಶಾ. ಮುಂದುವರೆಯುವುದು. ಪ್ರೀತಿಯ ಕೇಳುಗರೆ, ಇನ್ನು ಕೇವಲ 2 ಸಂಚಿಕೆಯಲ್ಲಿ ಕತೆ ಮುಕ್ತಾಯಗೊಳ್ಳಲಿದೆ. ದಯವಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ. ಈಗ ಶರದಿ ಮತ್ತು ಆರಾಧ್ಯಳನ್ನು ಬಂದು ಕಾಪಾಡುವವರು ಯಾರು ಎಂದು ತಿಳಿದುಕೊಳ್ಳಲು ಮುಂದಿನ ಸಂಚಿಕೆಯವರೆಗೂ ಕಾದು ನೋಡಿ. ಧನ್ಯವಾದಗಳು.